ಬೆಂಗಳೂರಿನ ಕಥೆಯನ್ನು ಇಷ್ಟೊತ್ತು ನಾವು ಹೇಳ್ತಾ ಇದ್ವಿ. ಇನ್ನು ಉಳಿದ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗಿದೆ. ಪ್ರಮುಖವಾಗಿ ಮಂಡ್ಯದಲ್ಲೂ ಕೂಡ ಉತ್ತಮವಾಗಿ ಮಳೆ ಆಗಿದೆ ಅನ್ನೋದರ ಮಾಹಿತಿ. ಮಳೆಯ ಮಧ್ಯೆ ಅಲ್ಲಿ ಗಮನ ಸೆಳೆದಂತಹ ವಿಚಾರ ಏನು? ಆ ಡೀಟೇಲ್ಸ್ ಅನ್ನು ಈಗ ನೋಡ್ತಾ ಹೋಗೋಣ ನಾವು. ಮಳವಳ್ಳಿಯ ಚಿಕ್ಕಮಲಗೂಡು ಗ್ರಾಮದಲ್ಲಿ ಜಮೀನುಗಳು ಜಲಾವೃತವಾಗಿದೆ. ಮಳೆ ಆರ್ಭಟಕ್ಕೆ ನಾಲೆ ಮತ್ತು ಹಳ್ಳಗಳು ಕೂಡ ಉಕ್ಕಿ ಹರಿತಾ ಇದೆ. ಹನಿಯಂಬಡಿ ಗ್ರಾಮದ ಬಳಿ 10 ಎಕರೆ ಜಮೀನು ಮುಳುಗಡೆಯಾಗಿದೆ. ಭತ್ತ, ಕಬ್ಬು, ತೆಂಗು ಮಳೆ ನೀರಿಗೆ ಮುಳುಗಡೆ ಆಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಂಡ್ಯ ಸುತ್ತಮುತ್ತ ವಿಪರೀತವಾಗಿ ಚಾನಲ್ಗಳನ್ನು ಮಾಡಿಕೊಂಡಿದ್ದಾರೆ. ನೀರು ಸರಾಗವಾಗಿ ಹರಿಬೇಕು, ಆಮೇಲೆ ಹೆಚ್ಚು ನೀರನ್ನು ಬೇಡುವ ಬೆಳೆಗಳನ್ನು ಅಲ್ಲಿ ಕೃಷಿಯ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಚಾನಲ್ಗಳಿತ್ತಲ್ಲ, ಅದರಿಂದಲೇ ಈಗ ಉಕ್ಕಿ ಹರಿದ್ಬಿಟ್ಟಿದೆ ನೀರುಗಳೆಲ್ಲ. ಅಲ್ಲಲ್ಲಿ ಗದ್ದೆಗಳಲ್ಲಿ ನೀರು ನಿಂತಹ ದೃಶ್ಯ ಕಂಡು ಬರ್ತಿದೆ. 2 ದಿನಗಳಿಂದ ಮಂಡ್ಯ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಈ ನಿಟ್ಟಿನಲ್ಲಿ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಇದೀಗ ನಾನೀಗ ಜಮೀನು ಮುಳುಗಡೆ ಆಗಿರುವಂತಹ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಮಂಡ್ಯದ ಒಂದು ಹೆಬ್ಬಾಳ ಏನಿದೆ ಆ ಸಮೀಪದಲ್ಲಿರುವಂತಹ ಒಂದು ಜಮೀನು ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ನಿನ್ನೆ ಮತ್ತು ಮೊನ್ನೆ 2 ದಿನಗಳು ಕೂಡ ಧಾರಾಕಾರವಾಗಿ ಮಂಡ್ಯ ಜಿಲ್ಲೆಯ ಹಲವೆಡೆ ಸಾಕಷ್ಟು ಮಳೆ ಆಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕಡೆ ಜಮೀನುಗಳು ಜಲಾವೃತ ಆಗಿರುವಂಥದ್ದು. ಅದೇ ರೀತಿಯಾಗಿ ಮಂಡ್ಯ ಸಮೀಪ ಇರುವಂತಹ ಅನ್ಯಂಬಾಡಿ ಪಕ್ಕದಲ್ಲೇ ಹರಿತಾ ಇರುವಂತಹ ಹೆಬ್ಬಾಳ ಏನು ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಇದೀಗ ಅಕ್ಕಪಕ್ಕದ ಜಮೀನಿಗೆ ನೀರು ಹೋಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಪಕ್ಕದಲ್ಲಿರುವಂತಹ ಕಬ್ಬು, ಭತ್ತ ಸೇರಿದಂತೆ ಇತರೆ ಬೆಳೆಗಳು ಇದೀಗ ಜಲಾವೃತ ಆಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಈ ಬಾರಿ ಉತ್ತಮವಾಗಿ ಮಳೆ ಬೀಳ್ತಾ ಇದೆ. ಆ ನಿಟ್ಟಿನಲ್ಲಿ ಜನರೆಲ್ಲರೂ ಕೂಡ ನಮಗೆ ಉತ್ತಮವಾದಂಥ ಬೆಳೆ ಸಿಗ್ಬೋದು ಎಂಬ ನಿರೀಕ್ಷೆಯಲ್ಲಿದ್ದರು. ಆದರೆ ಅಪಾರ ಪ್ರಮಾಣದ ಮಳೆ ಬಿದ್ದಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ನಿನ್ನೆ ಅಷ್ಟೇ ಕೂಡ ಶ್ರೀರಂಗಪಟ್ಟಣ ಭಾಗದ ಒಂದಷ್ಟು ಜಮೀನುಗಳು ಜಲಾವೃತವಾಗಿದ್ದು, ಇವತ್ತು ಈ ಪ್ರದೇಶದಲ್ಲಿ ಕೂಡ ಜಲಾವೃತ ಆಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಒಟ್ಟಾರೆ ಕಳೆದ 2 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಧಾರಾಕಾರವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಸುರಿತಾ ಇದೆ. ನಿಟ್ಟಿನಲ್ಲಿ ರೈತರಿಗೆ ಒಂದು ಕಡೆ ಸಂತಸದ ವಾತಾವರಣ ಆದರೆ ಮತ್ತೊಂದು ಕಡೆ ಈ ರೀತಿ ಬೆಳೆಗಳು ಜಲಾವೃತ ಆಗಿರೋದ್ರಿಂದಾಗಿ ಸಂಕಷ್ಟವೂ ಕೂಡ ಎದುರಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.